ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯುರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ವಿಎಲ್ಎಸ್ಐ ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಐ ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ. ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿಯ 2ನೇ ಕಾರ್ಯಕ್ರಮದಲ್ಲಿ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ನ ಕೆಲವು ಮೂಲಭೂತ ಅಂಶಗಳನ್ನ, ಹಾಗೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಕೆಯಲ್ಲಿದೆ ಅನ್ನೋದನ್ನ ನಿಮ್ಗೆ ತಿಳಿಸುವ ಪ್ರಯತ್ನ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತ ಮತ್ತು ರೋಚಕ ತಂತ್ರಜ್ಞಾನದ ಜಗತ್ತನ್ನ ಇನ್ನಷ್ಟು ಆಳವಾಗಿ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಗೂ ಸಾಮಾನ್ಯ ಕಂಪ್ಯೂಟರ್ಗೂ ಏನು ವ್ಯತ್ಯಾಸ ಇದೆ ಅಂತೀರಾ ಸರ್? ಬಹಳ ಒಳ್ಳೆ ಪ್ರಶ್ನೆ ಇದು. ಸಾಮಾನ್ಯ ಕಂಪ್ಯೂಟರ್ಗಳು ಮತ್ತು ಕ್ವಾಂಟಮ್ ಕಂಪ್ಯೂಟರ್ಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮೂಲಭೂತವಾಗಿ ಅವು ಈ ಮಾಹಿತಿಯನ್ನ ಹೇಗೆ ಸಂಸ್ಕರಣೆ ಮಾಡುತ್ತೆ ಅನ್ನೋ ವಿಷಯದ ಮೇಲೆ ಇವುಗಳಲ್ಲಿ ವ್ಯತ್ಯಾಸಗಳಿವೆ. ಒಂದು ಸರಳ ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಬೀಗ ಇದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಅನೇಕ ಕೀಲಿಗಳಿದೆ ನಮ್ಮ ಹತ್ರ. ಈ ನಮ್ಮ ಹತ್ರ ಇರುವಂತಹ ಉಪಲಬ್ಧ ಇರುವಂತಹ ಎಲ್ಲಾ ಕೀಲಿಗಳಲ್ಲಿ ಯಾವುದೋ ಒಂದು ಕೀಲಿ ಮಾತ್ರ ಈ ಬೀಗವನ್ನು ತೆಗೆಯೋದಕ್ಕೆ ಆಗುತ್ತೆ. ಅದು ಯಾವ ಕೀಲಿ ಅಂತ ಕಂಡು ಹಿಡಿಬೇಕಾದ್ರೆ ನಾವು ಸಾಧಾರಣ ಕಂಪ್ಯೂಟರ್ಗಳನ್ನು ಬಳಸಿದ್ರೆ ಒಂದೊಂದಾಗಿ ಎಲ್ಲಾ ಕೀಲಿಗಳನ್ನು ಬಳಸಿ ಯಾವುದೋ ಒಂದು ಕೀಲಿ ಮಾತ್ರ ಇದನ್ನು ತೆರೀಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಡು ಹಿಡ್ಕೊಳ್ಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಿ ಎಲ್ಲ ಕೀಲಿಗಳನ್ನು ಒಂದೇ ಸಮಯದಲ್ಲಿ ಪ್ರಯೋಗಿಸಿ ಅದರಿಂದ ಯಾವ ಕೀಲಿ ಈ ಬೀಗವನ್ನು ತೆಗಿಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ಹಳೆ ಸಂಚಿಕೆಯಲ್ಲೇ ನಾನು ಈಗಾಗಲೇ ಹೇಳಿದಂತೆ, ಈ ಸಾಮಾನ್ಯ ಕಂಪ್ಯೂಟರ್ಗಳಲ್ಲಿ ಮಾಹಿತಿಯನ್ನು ಶೇಖರಣೆ ಮಾಡೋದಕ್ಕೆ ಮತ್ತು ಮಾಹಿತಿಯನ್ನು ಸಂಸ್ಕರಣೆ ಮಾಡೋದಕ್ಕೆ ಬಿಟ್ ಅನ್ನೋ ಒಂದು ಘಟಕವನ್ನು ನಾವು ಬಳಸ್ತೀವಿ. ಈ ಬಿಟ್ ಅನ್ನೋ ಘಟಕದಲ್ಲಿ 0 ಅಥವಾ 1 ಈ ರೀತಿಯಾದಂಥ ಮಾಹಿತಿಯನ್ನು ನಾವು ಶೇಖರಣೆ ಮಾಡಬಹುದು ಮತ್ತು ಸಂಸ್ಕರಣೆ ಮಾಡಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಈ ಮಾಹಿತಿಯನ್ನು ನಾವು ಸಂಸ್ಕರಣೆ ಮಾಡೋದಕ್ಕೆ ಕ್ಯೂಬಿಟ್ ಅನ್ನು ಬಳಸ್ತೀವಿ. ಈ ಕ್ಯೂಬಿಟ್ನಲ್ಲಿ ಈ 0 ಅಥವಾ 1 ಜೊತೆಗೆ ಈ 0 ಮತ್ತು 1 ನಡುವಿನ ಅನೇಕ ಸ್ತರಗಳಲ್ಲಿ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಇರಬಹುದಾಗಿದೆ. ಇದರಿಂದ ಆಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಹಂತ ಹಂತವಾಗಿ ಆ ಕಾರ್ಯವನ್ನು ನಡೆಸಬೇಕಾಗತ್ತೆ. ಅಂದ್ರೆ ಸ್ಟೆಪ್ ವೈಸ್ ಮಾಡಬೇಕು. ಇದನ್ನ ನಾವು ಸೀರಿಯಲ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ, ಈ ಕ್ಯೂಬಿಟ್ಗಳನ್ನ ಬಳಸಿ ನಾವು ಗಣನೆ ಮಾಡೋದಾದ್ರೆ ಅನೇಕ ಸ್ಟೆಪ್ಸ್ ಅನ್ನ ಒಂದೇ ಸತಿ ನಾವು ಮಾಡಬಹುದಾಗಿದೆ. ಅಂದ್ರೆ ಎಕ್ಸಿಕ್ಯೂಟ್ ಮಾಡಬಹುದು. ಅಂದ್ರೆ ಪ್ಯಾರಲಲ್ ಪ್ರಾಸೆಸಿಂಗ್ ಅಂತ ನಾವು ಏನೇ ಹೇಳ್ತೀವಿ, ಆ ಪ್ಯಾರಲಲ್ ಪ್ರಾಸೆಸಿಂಗ್ಗೆ ನೈಸರ್ಗಿಕವಾಗಿಯೇ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರವಾಗಿ ನಾವು ಉಪಯೋಗಿಸಬಹುದಾಗಿದೆ. ಹೀಗಾಗಿ ಎಷ್ಟೋ ಸಮಸ್ಯೆಗಳು ಸಾಮಾನ್ಯ ಕಂಪ್ಯೂಟರ್ಗಳು ಎಲ್ಲಿ ಸೋಲುತ್ತವೆಯೋ ಅಂಥ ಕಡೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಸಮರ್ಪಕವಾಗಿ ನಾವು ಅದನ್ನು ಬಳಸಬಹುದಾಗಿದೆ. ಈ ಕ್ಯೂಬಿಟ್ಗಳು ಅಂತ ನಾನು ಏನು ಹೇಳಿದೆ, ಈ ಕ್ಯೂಬಿಟ್ಗಳನ್ನು ವಾಸ್ತವಿಕವಾಗಿ ನಾವು ಹೇಗೆ ನಿರ್ಮಿಸಬಹುದು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಇರುವಂಥ ವಸ್ತುಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಆಟಮ್ಸ್ ಮತ್ತು ಒಳಗಡೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇವುಗಳನ್ನು ಬಳಸಿ ಈ ಕ್ಯೂಬಿಟ್ಗಳನ್ನು ನಾವು ನಿರ್ಮಾಣ ಮಾಡಬಹುದಾಗಿದೆ. ಈ ರೀತಿಯಾದಂಥ ಕಣಗಳಲ್ಲಿ ಉದಾಹರಣೆಗೆ ನಾವು ಎಲೆಕ್ಟ್ರಾನ್ ಅಥವಾ ಈ ಫೋಟಾನ್ಸ್ ಅಂತ ಏನು ಹೇಳ್ತೀವಿ, ಪ್ರಕಾಶದ ಕಣಗಳು, ಈ ರೀತಿಯಾದಂಥ ಕಣಗಳಲ್ಲಿ ಅನೇಕ ಸ್ತರಗಳಲ್ಲಿ ಅನೇಕ ಸ್ಥಿತಿಗಳಲ್ಲಿ ಒಂದೇ ಸಮಯದಲ್ಲಿ ಇರಬಹುದಾದಂಥ ಗುಣಲಕ್ಷಣಗಳು ಇರುತ್ತವೆ. ಇದನ್ನು ನಾವು ಸೂಪರ್ ಪೊಸಿಷನ್ ಅಂತ ಹೇಳ್ತೀವಿ. ಅದೇ ರೀತಿ 2 ಅಥವಾ ಅನೇಕ ಕಣಗಳು
ಪರಸ್ಪರ ಸಂಬಂಧದಿಂದ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಇದನ್ನು ನಾವು ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಅನೇಕ ಕ್ವಾಂಟಮ್ ಗುಣಲಕ್ಷಣಗಳನ್ನು ನಾವು ಬಳಸಿ ಕಂಪ್ಯೂಟಿಂಗ್ ಅಥವಾ ಗಣನೆಗೆ ನಾವು ಬಳಸಿದ್ರೆ ಅದನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದರೆ ಸರಳವಾಗಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ ಅಂದರೆ ಏನು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ನಮಗೆ ಉಪಲಬ್ಧವಿರುವಂತಹ ಅಣುಗಳು ಅಥವಾ ಪರಮಾಣುಗಳು ಅಥವಾ ಇನ್ನು ಉಪ ಪರಮಾಣು ಕಣಗಳಲ್ಲಿ ಇರುವಂತಹ ಅದು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿ ಈ ಗುಣಲಕ್ಷಣಗಳನ್ನು ನಾವು ಕಂಪ್ಯೂಟಿಂಗ್ಗೆ ಹೇಗೆ ಬಳಸಬಹುದು ಅನ್ನೋದನ್ನು ಸಮರ್ಪಕವಾಗಿ ನಾವು ನಿರ್ಮಿಸಬೇಕಾಗುತ್ತೆ. ಈಗ ಹೇಳಿದ್ರಿ ಕ್ವಾಂಟಮ್ ತಂತ್ರಜ್ಞಾನ ಅಣು ಮತ್ತು ಉಪ ಅಣು ಕಣಗಳ ಸಹಜ ಗುಣಲಕ್ಷಣಗಳ ಮೇಲೆ ಆಧಾರಿತ ಆಗಿದೆ ಅಂತ ಹೇಳಿದ್ರಿ. ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವು ಕಣಗಳಿಂದ ಕೂಡಿದೆ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಿದೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಕ್ವಾಂಟಮ್ ತತ್ವಗಳು ಕಾರ್ಯನಿರ್ವಹಿಸುವ ಉದಾಹರಣೆ ನೀಡಬಹುದಾ? ಖಂಡಿತ. ಈಗಾಗಲೇ ನಾನು ಹೇಳಿದಂತೆ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿನೇ ಅನೇಕ ಪ್ರಕ್ರಿಯೆಗಳು ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆಯನ್ನ ನಡೆಸಿದ್ದಾರೆ. ಒಂದು ಎಲ್ಲರಿಗೂ ಗೊತ್ತಿರುವಂತಹ ಉದಾಹರಣೆ ಏನು ಅಂತ ಹೇಳಿದ್ರೆ, ನಾವು ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತೀವಿ. ಅಂದ್ರೆ ಈ ಸಸ್ಯಗಳು ಆಹಾರವನ್ನ ಉತ್ಪಾದನೆ ಮಾಡಬೇಕಾದ್ರೆ ಸೂರ್ಯನಿಂದ ಬರುವಂತಹ ಬೆಳಕನ್ನ ಉಪಯೋಗಿಸಿಕೊಂಡು ತಮ್ಮದೇ ಆದಂತಹ ಆಹಾರವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕ್ರಿಯೆಯಲ್ಲಿ ಸೂರ್ಯನಿಂದ ಬರುವಂತಹ ಬೆಳಕಿನಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಯನ್ನ ಎಲೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆ ಮಾಡಬೇಕಾದ್ರೆ ಈ ಕ್ವಾಂಟಮ್ ಮೆಕ್ಯಾನಿಕಲ್ ಎಫೆಕ್ಟ್ಸ್ ತುಂಬಾ ಬಳಕೆ ಆಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆ ನಡೆಸಿದ್ದಾರೆ. ಮತ್ತು ಅತ್ಯಂತ ಸಮರ್ಪಕವಾಗಿ ಈ ಸಂವಹನೆ ನಡೆಯುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಇದರ ಜೊತೆಗೆ ಈ ಪಕ್ಷಿಗಳು ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷನೂ ಸಾವಿರಾರು ಕಿಲೋಮೀಟರ್ ದೂರ ಹೋಗಿ ಮತ್ತೆ ವಾಪಸ್ಸು ತಮ್ಮ ಗೂಡುಗಳಿಗೇನೆ ಬಂದು ಸೇರಿಕೊಳ್ಳುತ್ತವೆ. ಅದು ಹೇಗೆ ಅಷ್ಟು ನಿಖರವಾಗಿ ಅಷ್ಟು ದೂರ ಹೋಗಿ ಮತ್ತೆ ತನ್ನ ಗೂಡಿಗೇನೆ ವಾಪಸ್ ಬರುತ್ತೆ ಅಂತ ವಿಜ್ಞಾನಿಗಳು ಅನೇಕ ವರ್ಷಗಳಿಂದ ಸಂಶೋಧನೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಕೂಡ ಕ್ವಾಂಟಮ್ ಎಫೆಕ್ಟ್ಗಳ ಪರಿಣಾಮ ಇದೆ ಅಂತ ಹೇಳಿ ಕೂಡ ವಿಜ್ಞಾನಿಗಳು ಸಂಶೋಧನೆಯಿಂದ ಕಂಡುಕೊಂಡಿದ್ದಾರೆ. ಹೀಗೆ ನಿಸರ್ಗದಲ್ಲಿ ಅನೇಕ ಪ್ರಕ್ರಿಯೆಗಳಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದರ ಪ್ರಿನ್ಸಿಪಲ್ಸು ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಬಹುಶಃ ಪ್ರಕೃತಿನೇ ಇದಕ್ಕೆ ಪ್ರೇರಣೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಖಂಡಿತ ಖಂಡಿತ. ಇನ್ನು ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಕೇವಲ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನುವ ಕಲ್ಪನೆ ಇದೆ. ಇದು ಎಷ್ಟು ಸರಿ? ಕ್ವಾಂಟಮ್ ತಂತ್ರಜ್ಞಾನ ಅಂತ ನಾವು ಹೇಳೋದಾದ್ರೆ ಅನೇಕ ವಿಷಯಗಳು ಇದರಲ್ಲಿ ಒಳಪಡುತ್ತವೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋದು ಖಂಡಿತ ಒಂದು ಪ್ರಮುಖವಾದಂತಹ ವಿಷಯ. ಅದರ ಜೊತೆಗೆ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅಂದ್ರೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಸಂವಹನ ಹೇಗೆ ಮಾಡುವುದು ಅಂತ ಹೇಳಿ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳ್ತೀವಿ. ಇದರ ಜೊತೆಗೆ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ಹೇಳ್ತೀವಿ. ಸೊ ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಿರುವಂತಹದ್ದು ಈ ಕ್ವಾಂಟಮ್ ತಂತ್ರಜ್ಞಾನ. ಒಟ್ಟಾರೆ ಒಂದು ತಂತ್ರಜ್ಞಾನದಲ್ಲಿ ಇಷ್ಟೆಲ್ಲ ವಿಷಯ ಅಡಕವಾಗಿದೆ ಅಂತ ಹೇಳಬಹುದು. ಖಂಡಿತ. ಈ ಕಾರ್ಯಕ್ರಮ ಕೇಳ್ತಾ ಇರೋ ಅಂಥವರಿಗೆ ಒಂದು ಪ್ರಶ್ನೆ ಉದ್ಭವ ಆಗಬಹುದು ಅನ್ಸತ್ತೆ. ಕ್ವಾಂಟಮ್ ಕಂಪ್ಯೂಟರ್ಗಳು ಅಷ್ಟು ಶಕ್ತಿಶಾಲಿ, ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳ ಸ್ಥಾನವನ್ನ ಇದು ಆಕ್ರಮಿಸಿಕೊಳ್ಳಲ್ವಾ? ಅವು ವಿಶೇಷವಾಗಿ ಸಂಕೀರ್ಣ ಸಮಸ್ಯೆಗಳನ್ನ ಪರಿಹರಿಸಲು ಸಾಮಾನ್ಯ ಕಂಪ್ಯೂಟರ್ಗಳ ಜೊತೆ ಕೆಲಸ ಮಾಡುತ್ತೆ ಅಂತ ಉದಾಹರಣೆ ಮೂಲಕ ನೀವು ತಿಳಿಸಿದ್ರಿ. ಈ ಕಂಪ್ಯೂಟರ್ಗಳು ಬಂದ್ರೆ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ಗಳು ಮೂಲೆ ಗುಂಪಾಗತ್ತಾ? ಇಲ್ಲ, ಹಾಗೇನು ಆಗೋದಿಲ್ಲ. ಈಗ ಈ ತಂತ್ರಜ್ಞಾನ ಪ್ರಗತಿ ಕಾಣ್ತಾ ಇರುವಂತ ನಾವು ಅದರ ರೋಡ್ ಮ್ಯಾಪ್ ಅನ್ನು ನೋಡಿದ್ರೆ ಕ್ವಾಂಟಮ್ ಕಂಪ್ಯೂಟರ್ಗಳು ನಮ್ಮ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಫೋನ್ಗಳನ್ನ ಮೂಲೆಗುಂಪು ಮಾಡುವುದಿಲ್ಲ. ಒಂದು ಉದಾಹರಣೆ ನಾವು ಹೇಳಿದ್ರೆ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಅತಿ ಹತ್ತಿರವಾದಂತಹ ಒಂದು ಗುರಿಯನ್ನು ನಾವು ತಲುಪಬೇಕಾದ್ರೆ ನಾವು ದ್ವಿಚಕ್ರ ವಾಹನವನ್ನು ಯಾವುದನ್ನು ನಾವು ಬಳಸ್ತೀವಿ. ಅದೇ ದೊಡ್ಡ ಸರಕು ಸಾಗಣೆಗಳನ್ನ ನಾವೇನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಟ್ರಕ್ ಅನ್ನ ಬಳಸ್ತೀವಿ. ಇದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಅತ್ಯಂತ ಸಂಕೀರ್ಣವಾದಂತಹ ವೈಜ್ಞಾನಿಕ ಬಳಕೆಗಾಗಿ ಈ ರೀತಿಯಾದಂತಹ ಶಕ್ತಿಶಾಲಿಯಾದಂತಹ ಕಂಪ್ಯೂಟರ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಮುಂದೆಯೂ ಕೂಡ ನಮ್ಮ ಲ್ಯಾಪ್ಟಾಪ್ ಅಥವಾ ನಮ್ಮ ಸ್ಮಾರ್ಟ್ ಫೋನ್ಗಳನ್ನ ರೀಪ್ಲೇಸ್ ಅಂತೂ ಮಾಡೋದಿಲ್ಲ. ಇನ್ನೊಂದು, ಈಗ ಎಲ್ಲ ಕಡೆ AI ಅದರದೇ ಹವಾ ಅಂತಾನೆ ಹೇಳ್ಬಹುದೇನೋ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇದ್ದೀವಿ. ನಮ್ಮ ಯುವಕ ಯುವತಿಯರು ಆಸಕ್ತಿ ಕೂಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಈ ವಿಷಯಗಳಲ್ಲಿ. ಅವರ ಆಸಕ್ತಿ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು AI ನಡುವೆ ಏನು ಸಂಬಂಧ? ಖಂಡಿತ. ಕ್ವಾಂಟಮ್ ಮತ್ತು ಈ AI ಅಥವಾ ಮಷಿನ್ ಲರ್ನಿಂಗ್ ಅನ್ನೋ ಈ ಏರಿಯಾನಲ್ಲಿ ಬಹಳ ಆಸಕ್ತಿದಾಯಕ ಒಂದು ಸಂಬಂಧ ಇದೆ. ಕ್ವಾಂಟಮ್ ಮಷಿನ್ ಲರ್ನಿಂಗ್ ಅನ್ನೋದೇ ಒಂದು ದೊಡ್ಡ ಕ್ಷೇತ್ರವಾಗಿ ಇಂದು ನಾವು ನೋಡ್ತಾ ಇದ್ದೇವೆ. ಈ ಕ್ವಾಂಟಮ್ ತತ್ವಗಳನ್ನು ಉಪಯೋಗಿಸಿ ಇವತ್ತು ನಮಗೆ ಗೊತ್ತಿರುವಂತಹ AI ಅಥವಾ ಮಷಿನ್ ಲರ್ನಿಂಗ್ ಮಾಡೆಲ್ಗಳನ್ನ ಹೇಗೆ ನಾವು ಅತ್ಯಂತ ಸಮರ್ಪಕವಾಗಿ ಮಾಡಬಹುದು ಅನ್ನೋದನ್ನ ಅನೇಕ ವಿಜ್ಞಾನಿಗಳು ಇವತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ರೀತಿಯಾದಂತಹ AI ಮಾಡೆಲ್ಗಳು
ಕಾರ್ಯಾಚರಣೆಗಿಂತ ಮುಂಚೆ ಅದು ಒಂದು ಟ್ರೈನಿಂಗ್ ಅಂತ ಒಂದು ಫೇಸ್ ಇರುತ್ತೆ. ಅದನ್ನು ತರಬೇತಿ ಮಾಡಬೇಕು, ಈ ಮಾಡೆಲ್ಗಳನ್ನ ತರಬೇತಿ ಮಾಡಬೇಕು. ಈ ಟ್ರೈನಿಂಗ್ ಫೇಸ್ ಅಥವಾ ತರಬೇತಿ ಮಾಡುವಂಥ ಸಮಯ ತುಂಬ ಸಮಯ ತಗೊಳುತ್ತೆ. ಇವಕ್ಕೆ ಈಗ ನಾವು ಸೂಪರ್ ಕಂಪ್ಯೂಟರ್ಗಳನ್ನ ಬಳಸ್ತಾ ಇದ್ದೇವೆ. ಈ ತರಬೇತಿಯ ಸಮಯವೇ ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಕೂಡ ನಡೀಬಹುದು ಕೆಲವು ಕಡೆ. ಈ ಸಮಯವನ್ನು ನಾವು ಹೇಗೆ ಸಂಕುಚಿತಗೊಳಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಬಹುದು. ಇಂದು ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ, ನಾನು ಈಗಾಗಲೇ ಹೇಳಿದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಅಥವಾ ನಮಗೆ ಈಗ ಉಪಲಬ್ಧವಿರುವಂತಹ ಸೂಪರ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾಗಿ ಇವೆ. ಆದರೆ ಕೆಲವೊಂದು ರೀತಿಯಾದಂಥ ಸಂಕೀರ್ಣ ವೈಜ್ಞಾನಿಕ ಸಮಸ್ಯೆಗಳು ಈ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕೂಡ ಅನೇಕ ತಿಂಗಳುಗಳು ಅಥವಾ ಅನೇಕ ದಿನಗಳು ಅಥವಾ ಅನೇಕ ವರ್ಷಗಳು ಕೂಡ ಬೇಕಾಗುತ್ತವೆ. ಅಂಥ ಸಮಸ್ಯೆಗಳನ್ನು ಇವು ಸಾಲ್ವ್ ಮಾಡಬೇಕಾದ್ರೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು, ನಾನು ಈಗಾಗಲೇ ಹೇಳಿದಂತೆ, ಹೊಸ ಔಷಧಗಳನ್ನು ನಾವು ಕಂಡುಹಿಡಿಯೋದಕ್ಕೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಇದನ್ನು ಬಳಕೆ ಮಾಡುವುದಕ್ಕೆ, ಈ ರೀತಿಯಾದಂಥ ಅನೇಕ ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡಬಹುದಾಗಿದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಬಳಕೆ ಏನು ಅಂತ ಹೇಳಿದ್ರೆ, ನಾವು ಈಗಾಗಲೇ ನಮ್ಮ ಆನ್ಲೈನ್ ವ್ಯವಹಾರಗಳು ಮತ್ತು ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಎಲ್ಲ ತಂತ್ರಜ್ಞಾನಗಳಿಗೂ ಎನ್ಕ್ರಿಪ್ಷನ್ ಅಥವಾ ಸೈಬರ್ ಸೆಕ್ಯೂರಿಟಿ ಅಂತ ನಾವು ಏನು ಕರಿತೀವಿ, ಅಂದ್ರೆ ಭದ್ರತೆಯನ್ನು ಒದಗಿಸೋದು, ಇದಕ್ಕೆ ಎನ್ಕ್ರಿಪ್ಷನ್ ಅನ್ನೋ ಒಂದು ನಾವು ತಂತ್ರಜ್ಞಾನವನ್ನು ಬಳಸ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ, ಇದೇ ತಂತ್ರಜ್ಞಾನವನ್ನು ಉಪಯೋಗಿಸಿ ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಕೂಡ ಮಾಡಬಹುದು. ಈ ಭವಿಷ್ಯದಲ್ಲಿ ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರ್ಗಳು ನಾವು ಇಂದು ಬಳಕೆಯಲ್ಲಿ ಇರುವಂತಹ ಅನೇಕ ಭದ್ರತಾ ವ್ಯವಸ್ಥೆಗಳನ್ನು ಮುರಿಯುವಂತಹ ಸಾಧ್ಯತೆ ಇದೆ. ಇನ್ನೊಂದೆಡೆ ಇದೇ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಅತ್ಯಂತ ಸುರಕ್ಷಿತವಾದಂತಹ ಸಂವಹನ ವ್ಯವಸ್ಥೆಯನ್ನು ಕೂಡ ನಾವು ನಿರ್ಮಾಣ ಮಾಡಬಹುದಾಗಿದೆ. ನಾವು ನಮ್ಮ ರಕ್ಷಣಾ ಸಂವಹನೆಯಲ್ಲಿ ಮತ್ತು ಅನೇಕ ರೀತಿಯಾದಂತಹ ಈ ಸೆಕ್ಯೂರ್ ಕಮ್ಯುನಿಕೇಷನ್ಸ್ ಎಲ್ಲಿ ನಮಗೆ ಬೇಕೋ ಅಲ್ಲೆಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ನಾವು ಅತ್ಯಂತ ಸುರಕ್ಷಿತವಾಗಿ ಸಂವಹನೆಯನ್ನ ಮಾಡಬಹುದಾಗಿದೆ. ಹೀಗಾಗಿ ಎಲ್ಲ ದೇಶಗಳು ಸಹ ಈ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ. ರಾಷ್ಟ್ರೀಯ ಭದ್ರತೆಯ ವಿಚಾರ ಕೂಡ ಇದರಲ್ಲಿ ಇರೋದರಿಂದ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ, ನಾವು ಹಿಂದೆ ನೋಡಿದಂತೆ ಈ ಬಾಹ್ಯಾಕಾಶ ತಂತ್ರಜ್ಞಾನ ಅಥವಾ ಸೂಪರ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಹೇಗೆ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆಯೋ, ಅದೇ ರೀತಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನ ಕಂಡುಹಿಡಿದು ಅದಕ್ಕೆ ಅನೇಕ ಹೂಡಿಕೆಗಳನ್ನು ಈ ತಂತ್ರಜ್ಞಾನದಲ್ಲಿ ಮಾಡ್ತಾ ಇದೆ. ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು. ಆದ್ರೆ ಮುಂದಿನ ವಾರ ಮತ್ತಷ್ಟು ಇದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿರ್ತಾರೆ ಡಾಕ್ಟರ್ ಆಶ್ವಿಜಾ ಬಿ. ಈ ಭರವಸೆಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್: PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೇಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ: tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು. ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ
ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.